ಸಾಕ್ಷಿ, ನಮ್ಮ ವೇದಿಕೆಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು. ನೀವು ನಿಮ್ಮ ಪಿಚ್ಗೆ ತಯಾರಾಗಿದ್ದೀರಾ? ಖಂಡಿತ ತಯಾರಿದ್ದೀನಿ. ಸರಿ, ಹಾಗಾದ್ರೆ ಗುಡ್ ಲಕ್. ಹಾಯ್, ಐ ಆಮ್ ಸಾಕ್ಷಿ. ನಾನು ಇವತ್ತು ಮಾಡೆಲ್ ಲೇಡಿ ಆಫ್ ದ ಹೌಸ್ ನ ಪ್ರಾಬ್ಲಮ್ಸ್ ಬರ್ಸ್ ಮಾಡಕ್ ಬಂದಿದ್ದೀನಿ. ಮಲ್ಟಿ ಟಾಸ್ಕಿಂಗ್, ಪ್ರತಿ ಕ್ಷಣದಲ್ಲೂ ತಲೆ ಬಿಸಿ ಆಗುವಂತದ್ದು, ಮನೆ, ಕೆಲಸ, ಮಕ್ಕಳು ಅಂತ. ಇದರಲ್ಲಿ 5 ಸ್ಟೆಪ್ಸ್ ಸ್ಕಿನ್ ಕೇರ್ ರೋಟೀನ್ ಮಾಡಕ್ಕಾಗತ್ತಾ? ಸೀರಿಯಸ್ಲಿ? ಸ್ಟ್ರೆಸ್, ನಮ್ಮೆಲ್ಲರಿಗೂ ಸ್ಟ್ರೆಸ್ ಇದೆ. ನನಗಿದೆ, ನನ್ನ ಹಸ್ಬೆಂಡಿಗಿದೆ, ನನ್ನ ಮಕ್ಕಳಿಗಿದೆ, ನನ್ನ ಅಮ್ಮಮ್ಮನಿಗಿದೆ, ನಮ್ಮ ಅತ್ತೆಗಿದೆ. ಎಸ್ಪೆಷಲಿ ನನ್ನ ಡಾಗು ಸ್ಟ್ರೆಸ್ ಇದೆ ಅನ್ಸುತ್ತೆ. ಶಾಂತಿ ಮತ್ತೆ ನೆಮ್ಮದಿ ಎಲ್ಲಿದೆ ಹೇಳಿ? ಕನ್ಫ್ಯೂಷನ್. ಇಷ್ಟೊಂದು ದೊಡ್ಡ ಪ್ರಾಡಕ್ಟ್ಸ್ ಇದೆಯಲ್ಲ, ಎಲ್ಲ ಪ್ರಾಡಕ್ಟ್ಸ್ ಅಲ್ಲೂ ಇರುತ್ತೆ ಆರ್ಗ್ಯಾನಿಕ್ ಮತ್ತೆ ನ್ಯಾಚುರಲ್ ಅಂತ. ಇದನ್ನ ನಾವು ನಂಬೋದಕ್ಕೆ ಹೇಗಾಗತ್ತೆ ಹೇಳಿ? ಕ್ವಿಕ್ ಫಿಕ್ಸಸ್, ಈ ಸ್ಟಾರ್ ಇಂಗ್ರೀಡಿಯೆಂಟ್ಸ್ ಮತ್ತೆ ಇದರ ಓವರ್ ನೈಟ್ ಗ್ಲೋನ ಜೊತೆಗೆ ಸ್ಕಿನ್ ಕೇರ್ ಅಥವಾ ಜಾದೂನ? ಏನಾದ್ರೂ ಅರ್ಥ ಆಯ್ತಾ ಟೈಟನ್ಸ್? ಎಷ್ಟೋ ಪ್ರಾಮಿಸಸ್, ಬಟ್ ಸಿಂಪಲ್ ನ್ಯಾಚುರಲ್ ಸೊಲ್ಯೂಷನ್ಸ್ ಇಸ್ ಮಿಸ್ಸಿಂಗ್. ಆನೆಸ್ಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಮಿಸ್ಸಿಂಗ್. ಅದಕ್ಕೆ ನಾನು ತಂದಿರೋದು ದ ಬ್ಲೂ ಪಾಂಡ್. ದ ಬ್ಲೂ ಪಾಂಡ್ ಅನ್ನೋ ಕಂಪನಿ ಸುಮ್ಮನೆ ಹೆಸರಿಗೆ ಮಾತ್ರ ಕಂಪನಿ ಅಲ್ಲ, ಇದು ನಿಜವಾದ ನ್ಯಾಚುರಲ್ ಪರ್ಫ್ಯೂಮ್ಸ್, ಫೇಶಿಯಲ್ ಸಿರಮ್ಸ್, ವೆಲ್ನೆಸ್ ರಿಚುವಲ್ಸ್ ಮಾಡುತ್ತೆ. ಮತ್ತೆ ನಮ್ಮ ಹೋಲಿಸ್ಟಿಕ್ ಫಾರ್ಮುಲೇಷನ್ಸ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಆಗಿದೆ. ಈ ಪ್ಯಾಕೇಜಿಂಗ್ ಅಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಎಷ್ಟು ಆರ್ಗ್ಯಾನಿಕ್ ಪರ್ಸೆಂಟೇಜ್ ಇದೆ, ಎಷ್ಟು ನ್ಯಾಚುರಲ್ ಪರ್ಸೆಂಟೇಜ್ ಇದೆ, ಇದನ್ನ ಕನ್ಸ್ಯೂಮರ್ಸ್ ಪ್ಯಾಕೇಜ್ ಅಲ್ಲಿ ನೋಡ್ಕೊಳ್ಬಹುದು. ಇದು ನಮ್ಮ ಜೀವನದ ನಾಯ್ಸ್ಗೆ ದ ಬ್ಲೂ ಪಾಂಡ್. ಮತ್ತೆ ಇದೊಂದು ಪೀಸ್ಫುಲ್ ಪಾಸ್. ಸಾಕ್ಷಿ ಅವರೇ, ನಿಮ್ ಬಗ್ಗೆ ನಮಗೆ ಡೀಟೇಲ್ ಆಗಿ. ಸೊ ಬೇಸಿಕಲಿ ಐ ಆಮ್ ಅನ್ ಆರ್ಟಿಸ್ಟ್. ಕಾಲೇಜ್ ಆಫ್ ಆರ್ಟ್ಸ್ ನ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ ನಾನು. ಆಮೇಲೆ ಅಡ್ವರ್ಟೈಸಿಂಗ್ ಅಲ್ಲಿ ನಾನು ತುಂಬಾ ಎಕ್ಸ್ಟೆಂಡ್ ಮಾಡ್ಕೊಂಡೆ ಹಾಗೇನೆ. ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ನಾನು ತುಂಬಾ ಲಕ್ಸುರಿ ಬ್ರ್ಯಾಂಡ್ಸ್ ಮತ್ತು ಇಂಟರ್ನ್ಯಾಷನಲ್ ನ್ಯಾಷನಲ್ ಬ್ರ್ಯಾಂಡ್ಸ್ ಮೇಲೆ ವರ್ಕ್ ಮಾಡ್ತಿದ್ದೆ. ನನಗೊಂದು ಚಿಂತೆ ಕಾಡ್ತಾನೆ ಇತ್ತು, ಅದೇನು ಅಂದರೆ ಇಂಡಿಯಾಲಿ ಲಕ್ಸುರಿ ಬ್ರ್ಯಾಂಡ್ಸ್ ತುಂಬ ಕಡಿಮೆ ಇದೆ ಅಂತ. ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಅ ಲಾಟ್ ಆಫ್ ಸ್ಟಾರ್ಟ್ಅಪ್ ಬ್ರ್ಯಾಂಡ್ಸ್ ಆನ್ ದ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್. ದಟ್ಸ್ ವೇರ್ ದ ಅರ್ಜ್ ಆಫ್ ಸ್ಟಾರ್ಟಿಂಗ್ ಸಮಥಿಂಗ್ ಬ್ರ್ಯಾಂಡ್ ಆಫ್ ಮೈ ಓನ್ ಸ್ಟಾರ್ಟೆಡ್. ನಿಮ್ಮ ಟೀಮಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ? ಐ ಆಮ್ ಅ ಸೋಲೋಪ್ರೆನ್ಯೂರ್ ಅಟ್ ದ ಮೊಮೆಂಟ್. ಅಂದ್ರೆ ಈ ಎಲ್ಲಾ ಪ್ರಾಡಕ್ಟ್ಸ್ ನೀವು ಒಬ್ಬರೇ ತಯಾರು ಮಾಡಿದೀರಾ? ಎಷ್ಟು ಸಮಯ ಹಿಡಿತು ಇದನ್ನೆಲ್ಲ ಮಾಡೋಕೆ? ಮೊದಲು ತುಂಬಾ ಸಮಯ ಆಗ್ತಿತ್ತು ಅಂಡ್ 3 ತಿಂಗಳು ಹೋಯ್ತು ಹಾಗೇನೆ ವಿಜುವಲೈಸಿಂಗ್ ಅಂಡ್ ರಿಸರ್ಚಿಂಗ್ ದಿ ಪ್ರಾಡಕ್ಟ್ಸ್. ಯಾಕಂದ್ರೆ ಇದು ಬರೀ ಪ್ರಾಡಕ್ಟ್ ಅಲ್ವಲ್ಲ, ಫಾರ್ಮುಲೇಷನ್ಸ್ ಅಂಡ್ ಎವ್ರಿಥಿಂಗ್. ಐ ಡಿಡ್ ಮೈ ಸರ್ಟಿಫಿಕೇಶನ್ ಇನ್ ಅರೋಮಾ ಥೆರಪಿ ಟು ಬಿ ಏಬಲ್ ಟು ಕೈಂಡ್ ಆಫ್ ಡಿವೈಸ್ ಇರುತ್ತಲ್ಲ, ಯಾವ್ಯಾವ ಸೊಲ್ಯೂಷನ್ಸ್ ಯಾವ್ಯಾವ ಕ್ಯಾಟಗರಿಲಿ ಹೋಗುತ್ತೆ ಅಂತ ನೋಡಕ್ಕೆ, ಮತ್ತೆ ಅದರ ರೇಂಜ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ. ವಿ ಆಲ್ವೇಸ್ ಹ್ಯಾವ್ ದಿಸ್ ಇನ್ ಮೈಂಡ್. ನಾವೇನೇ ಮಾಡಿದ್ರು ಕೂಡ ನಿಮಗೋಸ್ಕರ ಮತ್ತೆ ನಿಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ತೀವಿ ಅಂತ. ಸಾಕ್ಷಿ ಅವರೇ, ನಿಜವಾಗ್ಲೂ ಅದ್ಭುತವಾದ ವಿಷಯ. ಇಷ್ಟು ದೊಡ್ಡ ಜರ್ನಿನ ನೀವು ಒಬ್ಬರೇ ಇಲ್ಲಿ ತನಕ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡ್ ಬಂದಿದ್ದೀರಾ. ಮನೆಯಿಂದನೂ ತುಂಬಾ ಜನ ನಿಮ್ಮನ್ನ ಈ ವೇದಿಕೆ ಮೇಲೆ ನೋಡ್ತಾ ಇರ್ತಾರೆ. ಬಹಳ ಜನ ಹೆಣ್ಮಕ್ಳ ತಲೆನಲ್ಲಿ ಈ ತರದ ಒಂದು ಜರ್ನಿಯ ಐಡಿಯಾ ಇರುತ್ತೆ, ಅಥವಾ ಆಲ್ರೆಡಿ ಒಂದು ಆಂಟರ್ಪ್ರಿನರ್ಶಿಪ್ ನ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರಿಗೆ ನೀವು ಈ ವೇದಿಕೆ ಮೂಲಕ ಏನ್ ಮೆಸೇಜ್ ಕೊಡ್ತೀರಿ? ಒಂದು ಹೆಣ್ಣಿಗೆ ಮೇಲ್ ಬರೋದಕ್ಕೆ ವೇರ್ ಅ ಮ್ಯಾನ್ ಕ್ಯಾನ್ ಕಮ್ ವೆರಿ ಫಾಸ್ಟ್, ಡಬಲ್ ಎಫರ್ಟ್ ಮತ್ತೆ ಡಬಲ್ ಟೈಮ್ ಹಿಡಿಯುತ್ತೆ. ನಮಗೆಲ್ಲ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಹಾಗೇನೆ. ಸೊ ದ ಸೊಸೈಟಿ ಜಸ್ಟ್ ಅಸ್ಯೂಮ್ಸ್ ಇಟ್ ಆನ್ ಅಸ್. ಇವಳಿದಾಳಲ್ಲ, ಎಲ್ಲ ಕೆಲಸನ ಮಾಡ್ಬಿಡ್ತಾಳೆ ಅನ್ಕೋತಾರೆ. ಆದ್ರೆ ನಾವ್ ಸುಮ್ನೆ ಇರಬಾರ್ದು, ನಾವ್ ಸುಮ್ನೆ ಇರ್ಲೇಬಾರ್ದು. ಒಂದು ಕಂಪ್ಲೀಟ್ ಲೈಫ್ ನ ಮಾಡ್ಲೇಬೇಕಲ್ವಾ? ನಿಮ್ ತಲೆಯಲ್ಲಿ ಏನೇನಿದೆಯೋ ಅದೆಲ್ಲ ಮಾಡ್ಲೇಬೇಕು. ಸಾಕ್ಷಿ ಅವರು ತುಂಬಾ ಡೀಪ್ ಆಗಿರುವಂತ ಒಂದು ವಿಷಯನ ತುಂಬಾ ಸಿಂಪಲ್ ಆಗಿ ಹೇಳಿದ್ರು. ಅದು ನಿಲ್ಬೇಡಿ ಅಷ್ಟೇ, ಮಾಡ್ತಾ ಇರಿ. ಮಾಡೋದೊಂದೇ ಇದಕ್ಕೆ ಪರಿಹಾರ. ಥ್ಯಾಂಕ್ ಯು ವೆರಿ ಮಚ್ ಸಾಕ್ಷಿ ಅವರೇ. ಥ್ಯಾಂಕ್ ಯು.